ಬೀದರ್ ಜಿಲ್ಲಾ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದಾರೆ. ಕಾಳಸಂತೆಯಲ್ಲಿ ಬ್ಲೂವೇಲ್ ಮಾರಾಟ ಮಾಡುತ್ತಿದ್ದ ಗ್ಯಾಂಗ್ ಪತ್ತೆ ಹಚ್ಚಿದ್ದು ಮಹಾರಾಷ್ಟ್ರ ರಾಜ್ಯದ ರತ್ನಗಿರಿ ಜಿಲ್ಲೆಯ 3 ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ದಾರೆ. ಇನ್ನು ಆರೋಪಿಗಳಿಂದ 1 ಕೋಟಿ ರೂಪಾಯಿ ಮೌಲ್ಯದ 980 ಗ್ರಾಂ ಅಂಬರಗ್ರೀಸ್ ಜಪ್ತಿ ಮಾಡಿದ್ದಾರೆ. ಸದ್ಯ ಈ ಕುರಿತು ಬಸವ ಕಲ್ಯಾಣ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇನ್ನು 15 ದಿನಗಳಲ್ಲಿ ಬೀದರ್ ಜಿಲ್ಲಾ ಪೊಲೀಸರು 28 ಕಳ್ಳತನ ಪ್ರಕರಣವನ್ನು ಭೇದಿಸಿದ್ದಾರೆ. ಜಿಲ್ಲೆಯ 13 ಠಾಣೆಗಳಲ್ಲಿ ದಾಖಲಾಗಿದ್ದ 28 ಪ್ರಕರಣಗಳನ್ನು ಭೇದಿಸಿದ್ದು ಅಂತಾರಾಜ್ಯ ಕಳ್ಳರು ಸೇರಿ 28 ಆರೋಪಿಗಳನ್ನು ಬಂಧಿಸಿದ್ದಾರೆ. ಇನ್ನು ಬಂಧಿತ ಆರೋಪಿಗಳಿಂದ 53 ಲಕ್ಷ ಮೌಲ್ಯದ ಚಿನ್ನ, ವಾಹನಗಳು ಸೇರಿದಂತೆ ಮುಂತಾದ ವಸ್ತುಗಳನ್ನು ಜಪ್ತಿ ಮಾಡಿಕೊಂಡಿದ್ದಾರೆ. ಬೀದರ್ ಜಿಲ್ಲೆಯ 13 ಪೊಲೀಸ್ ಠಾಣೆಗಳಿಗೆ ಸಂಬಂಧಪಟ್ಟಂತೆ ಅದರಲ್ಲಿ ಒಂದು ಏನಂದರೆ ಹೈದರಾಬಾದ್ ಪೊಲೀಸ್ ಠಾಣೆಗೂ ಸಂಬಂಧಪಟ್ಟ ಪ್ರಕರಣ ಇದೆ. ಒಟ್ಟು 13 ಪೊಲೀಸ್ ಠಾಣೆಗಳಲ್ಲಿ ದಾಖಲಾದಂಥ 28 ಸ್ವತ್ತಿನ, ಜಾನುವಾರು ಮತ್ತು ಪಂಪ್ಸೆಟ್ ಕಳವು ಪ್ರಕರಣಗಳಲ್ಲಿ ಅಂತಾರಾಜ್ಯ ಕಳ್ಳರು ಸೇರಿ ಸ್ಥಳೀಯ ಕಳ್ಳರನ್ನ ಸೇರಿಸಿ ಒಟ್ಟು 28 ಜನ ಆರೋಪಿತರನ್ನು ನಾವು ದಸ್ತಗಿರಿ ಮಾಡಿದ್ದೀವಿ. ಒಟ್ಟು 52,93,900 ರೂಪಾಯಿ ಮೌಲ್ಯದ ಕಳವಾದ ಸ್ವತ್ತು ಮತ್ತು ಜಾನುವಾರುಗಳನ್ನು ಜಪ್ತಿ ಮಾಡಲಾಗಿದೆ. ಇನ್ನೊಮ್ಮೆ ರಿಪೀಟ್ ಆಗುತ್ತೆ. ಬೀದರ್ ಜಿಲ್ಲೆಯಲ್ಲಿ ಬ್ಲೂ ವೇಲ್ ಅಂತ ಏನು ಬರ್ತದೆ, ಅದರದ್ದು ಏನಂತಂದರೆ ಒಮಿಟ್ ಅಂತಲ್ಲ, ಅದು ಆ್ಯಕ್ಚುಲಿ ಆ ಬ್ಲೂ ವೇಲ್ದು ಒಂದು ಇದು ಬರ್ತದೆ. ಅದನ್ನು ಮುಂಚಿನ ಕಾಲದಲ್ಲಿ ಏನಂತಾರೆ, ಅದನ್ನು ಫ್ಯೂಯಲ್ ಆಗಿ ಯೂಸ್ ಮಾಡ್ತಾ ಇದ್ರು. ಅದರದ್ದು ಬಾಡಿ ಪಾರ್ಟ್ ಇದ್ದು ಸೊ ಅದನ್ನು ಏನಂತಂದರೆ ಮಾರಾಟ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇರುವಂಥ ಒಂದು ಗ್ಯಾಂಗ್ನ ಪತ್ತೆ ಮಾಡಿ ಅದನ್ನು ಏನಂತಂದರೆ ಅರೆಸ್ಟ್ ಮಾಡಲಾಗಿದೆ. ಸುಮಾರು ಅಂದಾಜು 1 ಲಕ್ಷ ಮೌಲ್ಯದ ಅಂಬರ್ ಗ್ರೀಸ್ ಅಂತ ಕರೀತಾರೆ. 1 ಕೋಟಿ ಮೌಲ್ಯ, ಕ್ಷಮಿಸಿ, 1 ಕೋಟಿ ಮೌಲ್ಯದ. ಅದು ಆ್ಯಕ್ಚುಲಿ ನಾವು ಏನಂದರೆ ಇದಕ್ಕೆ ಮೌಲ್ಯಗಳನ್ನು ಕಟ್ಟಬಾರ್ದು. ವೈಲ್ಡ್ ಲೈಫ್ ಇದರಲ್ಲಿ ಏನಂದರೆ ಇತ್ತೀಚೆಗೆ ಮೌಲ್ಯಗಳು ಹೇಳಬಾರ್ದು ಅಂತಾರೆ. ಬಟ್ ಇದು ಕಾಳಸಂತೆಯಲ್ಲಿ ಆ ಥರ ಏನಂದರೆ ಅವ್ರು ಹೇಳ್ಕೊಂಡು ಮಾರಾಟ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಂತಹ ಅಂಬರ್ ಗ್ರೀಸ್ ಅಂತ ಕೂಡ ಕರೀತಾರೆ ಅದಕ್ಕೆ. ಸೊ ಬ್ಲೂ ವೇಲ್ಗೆ ಸಂಬಂಧಪಟ್ಟಿದ್ದು ಅದನ್ನು ಮಾರಾಟ ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಇದ್ರ ಮೇಲೆ ಒಬ್ಬ ವ್ಯಕ್ತಿಯನ್ನು ಇದರಲ್ಲಿ 3 ಜನ ವ್ಯಕ್ತಿಗಳನ್ನು ಇದರಲ್ಲಿ ಅರೆಸ್ಟ್ ಮಾಡಿದ್ದಾರೆ. ಸೊ ಮೂರು ಜನ ವ್ಯಕ್ತಿಗಳನ್ನ ಅರೆಸ್ಟ್ ಮಾಡಿದ್ದಾರೆ. ಮಹಾರಾಷ್ಟ್ರ ಮೂಲದವರು, 3 ಜನ ಕೂಡ ಮಹಾರಾಷ್ಟ್ರ ಮೂಲದವರು. ಬಸವ ಕಲ್ಯಾಣ ನಗರ ಪೊಲೀಸ್ ಸ್ಟೇಷನಲ್ಲಿ 1/24 ಅದರಲ್ಲಿ ಏನಂತಂದರೆ ಪ್ರಕರಣ ದಾಖಲಾಗಿದೆ. 1 kg ಅಂದಾಜು 980 ಗ್ರಾಮ್ ಬೇರೆ ಕಡೆ ತಂದು ಏನಂದರೆ ಮಾರಾಟ